ನಾವು ವಿಡಿಯೋ ಮಾಡ್ತಾ ಇದ್ದೇವೆ ಅಂತ ನಾವು ಮೊಬೈಲ್ ಇರ್ತಾ ಏನಾಗ್ತಿದೆ, ಸೆಲ್ಫಿ ತಗೊಳಕ್ಕೆ ಹೋಗಿ ಸಾವು ಕೂಡ ಕಾಣ್ತಾ ಇದ್ದಾರೆ. ಟೂರಿಸ್ಟ್ ಪ್ಲೇಸ್ಗೆ ಹೋದರೆ ಸಮಸ್ಯೆ ಅನುಭವಿಸೋದು ಬೇಡ. ನಾವು ಇದೆಲ್ಲ ನೋಡಿ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಅಂದರೆ ಅದನ್ನು ವಿಡಿಯೋ ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಥ ಆಯ್ತಾನ? ಸೊ ಈ ರೀತಿ ಸಾಕಷ್ಟು ಸಮಸ್ಯೆ ನಮಗೆ ಬರ್ತಾ ಇದೆ ಮೊಬೈಲಿಂದ. ಏನಾದರೂ ಇದ್ರೂ ವಿಡಿಯೋ ಫೋಟೋ ಮಾಡೋದೇ. ಹೀಗೆ ನಾವೆಲ್ಲ ಹೋಗಿ ಕೆಲವರು ಬೀಳ್ತಾ ಇದ್ದಾರೆ ಗುಡ್ಡಿಗೆ. ಈಗ ಯಾರು ಮಾತಾಡಬೇಡಿ, ನಾನು ಕೇಳುವ ವಿಚಾರವನ್ನು ಕೇಳಿಸ್ಕೊಳ್ತಾ ನನ್ನೊಂದಿಗೆ ಪ್ರಯಾಣ ಬೆಳೆಸಿ. ನಾನೊಂದು ಚೈತನ್ಯ ಶಕ್ತಿ, ಅವಿನಾಶಿ ಆತ್ಮನಾಗಿದ್ದೇನೆ. ಹಣೆಯ ಮಧ್ಯಭಾಗದಲ್ಲಿ ಹೊಳೆಯುವಂತಹ ದಿವ್ಯನಂದ ಕರ್ಮ ಮಾಡುವ ಶಕ್ತಿ, ಶರೀರದ ಸಂಪೂರ್ಣ ನಿಯಂತ್ರಣ ಶಕ್ತಿ. ಮಾತನಾಡಲು ಬಯಸ್ತದೆ, ಕೈಕಾಲುಗಳಿಂದ ಒಳ್ಳೆಯ ಕರ್ಮವನ್ನೇ ಮಾಡಲು ಬಯಸ್ತದೆ. ಯಾಕೆಂದರೆ ನಾನು ಮಾಡುವ ಕರ್ಮ ನನಗೆ ಫಲವಾಗಿ ರಿಟರ್ನ್ ಬರ್ತದೆ. ನಾನು ಸ್ಟಾರ್ ರೂಪದ ಆತ್ಮ ಸ್ವಲ್ಪ ಕ್ಷಣಗಳಿಗಾಗಿ ಹಣೆಯಿಂದ ಮಧ್ಯಭಾಗದಿಂದ ಹೊರಬಂದು ಸ್ವತಂತ್ರ ಪಕ್ಷಿಯಂತೆ ಆಕಾಶದ ಆಚೆ ಹಾರ್ತಾ ಇದ್ದೇನೆ. ಆಕಾಶವಾಗಿ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತ ಸ್ವಯಂ ನಾನಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿ ಅನುಸಾರ ಬುದ್ಧಿವಂತ ಮಕ್ಕಳು ಸಹಕಾರ ಕೊಟ್ಟಿದ್ದೀರಾ. ಮುಖ್ಯೋಪಾಧ್ಯಾಯರು ಮತ್ತು ಟೀಚರ್ಸ್, ಮುದ್ದು ಮಕ್ಕಳಿಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಒಬ್ಬರು ಒಳ್ಳೆ ದಾರಿಲಿ ನಡೆದ್ರೆ ಅದನ್ನ ನೋಡಿಕೊಂಡು ಎಲ್ಲರೂ ಒಳ್ಳೆ ದಾರಿಲಿ ನಡೀತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಕಳ್ಕೊಂಡು. ಮಹಾಲಕ್ಷ್ಮಿ ಜೋರಾಗಿ ಚಪ್ಪಾಳೆ ಹೊಡೆಯಪ್ಪ. ಮತ್ತೆ ಯಾರಿಗಿಲ್ಲ ಹೇಳಕ್ಕೆ? ನನ್ನ ಹೆಸರು ಚಿನ್ಮಯ್ TN. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ವಿಡಿಯೋವನ್ನು ನೋಡಿದ್ದು ಕಲಿತಿದ್ದು ಏನೆಂದರೆ, ಒಬ್ಬ ವ್ಯಕ್ತಿಯಿಂದ ಏನು ಮಾಡಲಾಗುವುದಿಲ್ಲ ಎಂದರೆ ನಮ್ಮ ಸಹಪಾಠಿಗಳು ಹಾಗೂ ಎಲ್ಲರೂ ಸೇರಿ ಆ ಕೆಲಸವನ್ನು ಮಾಡಬೇಕು ಎಂಬುವುದು ನನ್ನ ಈ ವಿಡಿಯೋವನ್ನು ನಾನು ನೋಡಿ ಕಲಿತುಕೊಂಡೆ. ನನ್ನ ಹೆಸರು ಕೃತಿಕ್ TK. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ವಿಡಿಯೋದಿಂದ ಕಲಿತಿದ್ದೇನೆಂದರೆ ನಾವು ಎಲ್ಲ ಕೆಟ್ಟ ಚಟಗಳನ್ನು ಬಿಡಬೇಕೆಂದು ನಾನು ಈ ವಿಡಿಯೋದಿಂದ ಕಲಿತುಕೊಂಡಿದ್ದೇನೆ. ವೆರಿ ಗುಡ್ ಕೃತಿಕ್. ಮತ್ತೆ ಯಾರಿದ್ರಪ್ಪ? ನನ್ನ ಹೆಸರು ನಂದನ್ BA. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ವಿಷಯದಲ್ಲಿ ತಿಳಿದಿರುವುದೇನೆಂದರೆ ಒಬ್ಬ ಮಾಡುವುದರಿಂದ ಎಲ್ಲರೂ ಜೊತೆಯಾಗಿ ಮಾಡಬೇಕು ಎಂದು ತಿಳಿದುಕೊಂಡಿದ್ದೇನೆ. ಓಕೆ, ನಂದನ್. ಒಳ್ಳೆ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಾವೆಲ್ಲ ಬಂಧುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮಡಿಲ ಹೂಗಳು, ನಾವೆಲ್ಲ ಆತ್ಮಗಳು, ನಮಗಿಲ್ಲ ಭೇದಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಬುದ್ಧಿವಂತ ಮಕ್ಕಳು, ನಾವೆಲ್ಲ ಶಿವ. ನಾವು ಯೌವನದಲ್ಲಿ ನಮ್ಮ ಸರಿಯಾದ ನಿರ್ಧಾರಗಳನ್ನ ಮಾಡೋದ್ರಿಂದ ನಮ್ಮ ಜೀವನದ ಹಾದಿಯನ್ನು ಬದಲಾಯಿಸ್ಕೋಬಹುದು. ಹಾಗೆ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳು ಬರ್ತವೆ. ಆದರೆ ಸಕಾರಾತ್ಮಕ ಭಾವನೆಗಳನ್ನ ನಾವು ಬೆಳೆಸ್ಕೊಳ್ತಾ ಅದ್ರ ದಾರಿಲಿ ನಡೀತಾ ನಮ್ಮ ಜೀವನವನ್ನು ಸುಖಕರವಾಗಿ ಸಾಗಿಸಬೇಕು. ಹಾಗೆ ನಾವು
ದುಶ್ಚಟಗಳಿಗೆ ಒಳಗಾಗಿರೋರ್ನ ದುಶ್ಚಟಗಳಿಂದ ದೂರ ಮಾಡಬೇಕೇ ಹೊರತು ನಾವು ದುಶ್ಚಟಗಳಿಗೆ ಒಳಗಾಗಬಾರ್ದು ಅಂತ ಈ ಒಂದು ವಿಡಿಯೋದ ಮೂಲಕ ಹಾಗೂ ಇವರು ಭಾಷಣದಲ್ಲಿ ಹೇಳಿದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹೆಣ್ಮಕ್ಳಲ್ಲಿ ಗಂಡು ಮಕ್ಳು ಹೇಗೆ ಆಮೇಲೆ ನನ್ನ ಹೆಸರು ಭೂಮಿಕಾ ಟಿಪಿ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾವು ನಡೆಯುವ ದಾರಿಯಲ್ಲಿ ಅಥವಾ ಮಾರ್ಗದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಸಹಿಸಿಕೊಂಡು ಮುಂದೆ ನಡೆಯಬೇಕು ಎಂಬುದನ್ನು ಈ ವಿಡಿಯೋದಿಂದ ಕಲಿತಿದ್ದೇನೆ. ಮತ್ತು ದುಶ್ಚಟಗಳಿಂದ ದೂರವಿರಬೇಕು. ದುಶ್ಚಟಗಳಿಗೆ ಬಲಿಯಾಗಬಾರದು. ದುಶ್ಚಟಗಳಲ್ಲಿರುವ ವ್ಯಕ್ತಿಗಳನ್ನು ಅದರಿಂದ ದೂರ ಸರಿಯುವಂತೆ ಮಾಡಬೇಕು. ಅವರು ಎಲ್ಲಾದರೂ ದುಶ್ಚಟಕ್ಕೆ ಒಳಪಟ್ಟರೆ ನಾವು ಅದನ್ನು ನೋಡಿ ಅಸಹ್ಯ ಪಡುವಂತೆ ಮಾಡಿದರೆ ಅವರು ಅದನ್ನು ನೋಡಿ ಅವರಿಗೂ ಅಸಹ್ಯವಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಕಲಿತಿದ್ದೇನೆ. ನನ್ನ ಹೆಸರು ಅಕ್ಷಯ್. ನಾನು ಓದುತ್ತಿರುವ ತರಗತಿ 9ನೇ ತರಗತಿ. ವಿಡಿಯೋದಿಂದ ಏನು ಕಲ್ತ್ಕೊಂಡ್ರೆ ಸತ್ಯ ಹೇಳಬೇಕು. ಯಾರು ಕೆಟ್ಟದನ್ನು ಮಾಡ್ತವ್ರೆ ಅವ್ರನ್ನ ಒಳ್ಳೆ ದಾರಿಗೆ ತರಬೇಕು. ನಮ್ದು ಹೆಂಗೆ ಅಂದರೆ ಜೀವನ ಒಂದು ಮೀನು ಥರ. ಮೀನ ನೀರಿಂದ ಈಚೆ ಕಡೆಗೆ ಬಿಟ್ಟರೆ ಸಾಯ್ತದೆ, ಒಳಗಡೆ ಇದ್ರೆ ಬದುಕ್ತದೆ. ಆ ಥರ ನಾವು ಕೆಟ್ಟ ದಾರಿಲಿ ಕಟ್ಕೊಂಡ್ರೆ ನಾವು ಜೀವನನ ಸಾಕ್ಸೋಕ್ಕಾಗಕ್ಕಿಲ್ಲ. ಒಳ್ಳೆ ದಾರಿಲಿದ್ರೆ ನಾವು ಸಮಾಜದಲ್ಲಿ ಒಳ್ಳೆಯ ಹೆಸರು ಪಡಿಬೋದು. ಬ್ರಹ್ಮಕುಮಾರಿ ಸಂಘದವರು ಕರ್ನಾಟಕ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ನಶಮುಕ್ತ ಭಾರತ ಅನ್ನುವಂಥ ಅಭಿಯಾನವನ್ನು ಇಡೀ ಕರ್ನಾಟಕದಾದ್ಯಂತ ಪ್ರೌಢಶಾಲೆಗಳಲ್ಲಿ ಹಮ್ಮಿಕೊಂಡು ಬರ್ತಿರುವಂಥದ್ದು ಎಲ್ರಿಗೂ ಒಂದು ಒಳ್ಳೆಯ ಕೆಲಸ. ಯಾಕಂತಂದರೆ ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದಲ್ಲಿಯೇ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರೋ ಕಾರಣಕ್ಕಾಗಿ ಈ ಎಲ್ಲ ಒಳ್ಳೆಯ ವಿಷಯಗಳನ್ನ ಕಲ್ತ್ಕೊಂಡ್ರೆ ಜೀವನದಲ್ಲಿ ಅವರು ಉತ್ತಮ ದಾರಿ ಕಂಡುಕೊಳ್ಬೋದು. ಜೊತೆಗೆ ದುಶ್ಚಟಗಳಿಗೆ ಬಲಿಯಾದರೆ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಮತ್ತು ನಮ್ಮ ವ್ಯಕ್ತಿತ್ವನೂ ಹಾಳಾಗುತ್ತೆ. ನಮ್ಮ ಭವಿಷ್ಯನೇ ಅಂಧಕಾರದಲ್ಲಿ ತೊಳಲಾಡಬೇಕಾಗ್ತದೆ. ನಾವೆಲ್ಲರೂ ಒಳ್ಳೆಯ ಕಾರಣಕ್ಕಾಗಿ ಈ ಭೂಮಿ ಮೇಲೆ ಜನ್ಮ ತಾಳಿದ್ದೀವಿ. ಆ ಒಳ್ಳೆಯದು ನಮ್ಮಿಂದ ನಮಗೆ ಒಳ್ಳೆಯದಾಗಬೇಕು. ಜೊತೆಗೆ ಈ ಭೂಮಿಗೆ ಕೆಟ್ಟದಾಗಬಾರ್ದು. ನಮ್ಮ ಜೊತೆಯಲ್ಲಿ ಯಾರ ಜೊತೆ ಸಹಜೀವನ ನಡೆಸಿದ್ದೀವೋ ಸಮಾಜದಲ್ಲಿ ಅವ್ರಿಗೂ ಕೆಟ್ಟದಾಗಬಾರ್ದು. ನಮ್ಮ ಜನ್ಮದಾತ್ರ ಇರುತ್ತಲ್ಲ ತಂದೆ ತಾಯಿ, ಅವ್ರಿಗೆ ಒಳ್ಳೆಯ ಹೆಸರನ್ನು ತರಬೇಕು, ಒಳ್ಳೆಯ ಸುಮಾರ್ಗದಲ್ಲಿ ನಡಿಬೇಕು ಅನ್ನುವಂತಹ ಸಂದೇಶವನ್ನು ಇವರು ನಶಮುಕ್ತ ಭಾರತ ಅಭಿಯಾನದ ಜೊತೆಗೆ ಕೊಟ್ಟವ್ರೆ. ಇವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮೆಲ್ಲರ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದ. आप भी मुस्कुराओ कि मैं सारे भी मुस्कुराने